ಏನಕ್ಕ ಪಂಡಿತರು ಬೇರೆ 2-3 ದಿವಸದಲ್ಲಿ ಹೆರಿಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ನೋಡ್ಕೊಳಕ್ ಯಾರು ಇಲ್ವಲ್ಲ. ಇಂಥ ಸಮಯದಲ್ಲಿ ಯಾರಾದ್ರೂ ನೆಂಟ್ರ ಮನೆಗಿತ್ತು ಬರ್ಬಾರ್ದಾ? ಪಕ್ಕದೂರಲ್ಲಿರೋ ನಮ್ಮ ಅಣ್ಣನ ಮನೆಗೆ ಹೋಗೋಣ ಅನ್ಕೋತೀನಿ. ಪಾಪ ಅವರು ಹಾವಿಡ್ದು ಜೀವನ ನಡೆಸೋರು. ಅವ್ರಿಗೆ ಭಾರವಾಗಿ ನಾನು ಯಾಕೆ ಹೋಗ್ಬೇಕು ಅಂತಲೂ ಒಂದು ಯೋಚನೆ. ಇಂಥ ಸಮಯದಲ್ಲಿ ಅದೆಲ್ಲ ಯೋಚಿಸ್ಬಾರ್ದು. ಇವತ್ತು ಹೊರಟು ಬಿಡಿ. ನೋಡೋಣ. ಅಕ್ಕ, ಅಮ್ಮ ಹುಡುಕ್ತಿರ್ತಾರೆ, ನಾನು ಬರ್ತೀನಿ. ಅಯ್ಯ ನನ್ನಪ್ಪನೇ, ಅಪ್ಪ ಅದನ್ನ ಹಾಕ್ಬೇಡಪ್ಪ, ತುಂಬಾ ಕಹಿಯಾಗಿರುತ್ತೆ. ನಾಗಪ್ಪ, ನಾನು ಮಾಡೋದಲ್ಲ ನೀನು ಒಳ್ಳೇದಕ್ಕೆ ತಾನೆ. ಅಣ್ಣ, ಏನಾಯ್ತು ಗುರುಮ? ಅಣ್ಣ, ಈ ಹೆಣ್ಮಗುನ್ ಮಾತ್ರ ನನ್ ಕೈ ಕೊಟ್ಟು ಅವರೆಲ್ಲ ಹೋಗ್ಬಿಟ್ರು. ಆ ಮಾರುತಿ ಒಂದ್ ನನ್ ಜೊತೆ ಇಲ್ದಿದ್ರೆ ನಾನ್ ನಿನ್ನ ಜೀವ ಸಹಿತ ಬಂದ್ ನೋಡ್ತಾ ಇರ್ಲಿಲ್ಲ. ಚಿಂತೆ ಮಾಡ್ಬೇಡಮ್ಮ, ಅವ್ರು ಎಲ್ಲೇ ಇದ್ರು ಸರಿ, ಹುಡುಕ್ಸೋಣ. ಅಲ್ಲಿವರೆಗೂ ನೀನಿಲ್ಲೇ ಇರು. ಶಬಾಸ್ ನಾಗಪ್ಪ, ಹಾವು ಹಿಡಿಯೋ ಉದ್ಯೋಗದಲ್ಲಿ ನಮ್ಮ ವಂಶದವ್ರನ್ನೇ ನೀನು ಮೀರ್ಸ್ಬಿಟ್ಟಿಯಲ್ಲಪ್ಪ. ಎಲ್ಲ ನೀನ್ ಕಲ್ಸಿತ್ತಾನೆ. ಸ್ವಲ್ಪ ಹೆಚ್ಚಿಗೆ ಓದೋಕ ಕಳಿಸ್ದೆ, ಹಾವು ಹಿಡಿಯೋದಕ್ ತಾನೆ ಕಲಿಸ್ದೆ. ನಿನ್ನ ಒಬ್ಬ ಭಾರಿ
ಹಾವು ಅಡುಗನ್ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಯಾಕೋ ಬರ್ತಾ ಬರ್ತಾ ಪುಂಗಿ ಶಬ್ದ ಕೇಳಿದ್ರೆ ತಲೆ ಸುತ್ತದ ಹಾಗಾಗತ್ತಪ್ಪ. ಸರಿ ಸರಿ ಬಾ ಹೋಗೋಣ. ಅಪ್ಪಾಜಿ ನಮ್ಮ ಜೊತೆಲಿಲ್ಲ ಅಂತಂದ್ರೆ ನಂಬೋಕೆ ಆಗ್ತಿಲ್ಲ. ಇದ್ದ ಒಂದು ಆಧಾರನೂ ಬಿದ್ದು ಹೋಯ್ತು. ಇನ್ನು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋರು ಯಾರಿದ್ದಾರೆ? ಅನಾಥನಾಗಿದ್ದ ನನ್ನ ಈ ಮನೆ ಮಗನನ್ನಾಗಿ ಮಾಡ್ಕೊಂಡ್ರು. ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ ಆ ದೇವರು ಕಣ್ಮರೆಯಾಗ್ಬಿಟ್ರು. ಅಣ್ಣ, ಈಗ ಅದನ್ನೇ ನೆನ್ಸ್ಕೊಂಡು ಕಣ್ಣೀರಿಡ್ತಿದ್ರೆ ಹೇಗೆ? ಹಾಗಲ್ಲಮ್ಮ, ನಾನು ಅವ್ರ ಫೋಟೋ ಮುಂದೆ ನಿಂತಾಗ್ಲಿಲ್ಲ ಅವ್ರ ನನ್ನ ಜೊತೆ ಮಾತಾಡ್ತಿದ್ದ ಹಾಗೇ ಇರುತ್ತೆ. ಮಾತಾಡ್ತಾರ? ಅಣ್ಣ ಅಣ್ಣ, ನನ್ನ ವಿಷಯ ಏನಾದ್ರು ಹೇಳಿದ್ರ? ಓಹೋ, ಹೇಳಿದಾರಲ್ಲ. ಏನ್ ಹೇಳಿದಾರೆ ಹೇಳಣ್ಣ? ಈ ಬಳ್ಳಾರಿ ಹೆಣ್ಣಿನ ಬಾಯಿಗೆ ಬೀಗ ಹಾಕಕ್ಕೆ ಒಬ್ಬ ಭಾವನ್ ಹುಡ್ಕೊಂಬ ಅಂತ ಹೇಳಿದ್ದಾರೆ. ಎಲ್ಲಿಂದ್ಲಂತೆ? ಕೆಂಗಲ್ ಹನುಮಂತರಾಯನ ಜಾತ್ರೆಯಿಂದಂತೆ. ಕೊಂಬು ಸ್ವಲ್ಪ ಚೂಪಾಗಿರ್ಬೇಕಂತೆ, 6 ಹಲ್ಲು ಕೂಡಿರ್ಬೇಕಂತೆ, ಮೂಗ್ದಾರ ಇಲ್ಲದೆ ಇದ್ರೂ ಪರವಾಗಿಲ್ವಂತೆ. ಅಯ್ಯೋ ದನನ, ನೀನೇ ದನ, ನೀನ್ ಹೆಂಡತಿ ದನ. ಹೋಗ್ ನಿನ್ನ ಹತ್ರ ಮಾತಾಡಲ್ಲ. ಊರೆಲ್ಲ ಸುತ್ಬಿಟ್ಟು ಊಟಕ್ಕೆ ಮನೆಗ್ ಬರ್ತೀಯಲ್ಲ, ಆಗ ನೋಡ್ಕೋತೀನಿ, ಹೋಗು. ನೋಡ್ಕೋತೀಯಾ? ನೋಡ್ಕೊ ಹೋಗು. ಗೌರಮ್ಮ, ಸ್ವಲ್ಪ ಮಜ್ಜಿಗೆ ಕೊಡಮ್ಮ. ಪಾರು ಎಲ್ಲಿ? ಎಲ್ಲಿ ಹೋದ್ಲೋ ಮಾರಾಯ್ತಿ, ಹೇಳ್ಬಿಟ್ಟು ಹೋಗ್ತಾಳ. ಯಾವ ತೋಪ್ನಲ್ಲಿ ಮಾವಿನಕಾಯಿ ಕದೀತಿದಳೋ, ಯಾವ ಜಗಳ ತರ್ತಾಳೋ, ಬಂದ್ಮೇಲೆ ತಾನೇ ತಿಳಿಯೋದು. ಏ ಪುಂಗಿ, ಕಾಡ್ ಕಡೆ ಹೊರಟ್ಯಾ? ಕಾಡ್ನಲ್ಲಿ ಇದೆ ನಮ್ ಕೆಲಸ, ಮನೆಗಳಲ್ಲಿ ತಾನೇ ನಮ್ ಕೆಲಸ. ಹಾವ್ ಹಿಡಿಯ ಕಾಡ್ ಕಡೆ ಹೊರಟ್ಯಾ ಅಂತ ಕೇಳ್ದೆ. ಆ ಹಿಡಿಯೋದ ಬಿಡೋ ತಾನೇ ನನ್ ಕಸುಬು. ಏ ಹಳೆ ಕಸ್ ಬಿನ್ನ ಬಿಟ್ಟಿಲ್ಲ ಅನ್ನು. ನೋಡು, ಸಂದರ್ಭಕ್ಕೆ ತಕ್ಕನಂಗೆ ಉದ್ಯೋಗ ಬದಲಾಯಿಸೋದು ನನ್ ಕೈಯಿಂದ ಆಗಕ್ಕಿಲ್ಲ. ಸರಿ ಬಾ, ಹಾವ್ ಹಿಡ್ಕೊಂಡ್ ಬರೋಣ. ಯಾಕೆ? ಆ ವಿಡಿಯೋಕ್ಕೆ ಹೆದರಿಕೆನಾ? ಹಂಗ ಹೇಳು, ಮತ್ತೆ ನನಗೆ ನಾನೇ ಹಿಡ್ಕೊಡ್ತೀನಿ. ನೀನ್ ಹಾವ್ ಹಿಡ್ದು ನನಗ್ ಕೊಡ್ತೀಯ? ಲೇ ಪುಂಗಿ, ಹಾಕ್ತೀನಿ ನೋಡು. ನೀ ತುಂಬಾ ಹೆಚ್ಕೊಂಡಿದೀಯ, ನನ್ನ ಹಾವುಗಳನ್ನ ಕೊಡ. ಜೀವ ಬೇಕಾದ್ರೂ ಕೊಟ್ಬಿಟ್ಟೇನು, ಅವುಗಳ ಮಾತ್ರ ಕೇಳ್ಬೇಡ. ಆಮ್ಯಾಗ ನಾ ಎದ್ವಾತದ ಕೆಟ್ಟವನಾಗ್ಬಿಡ್ತೀನಿ. ಏಯ್, ನೀನ್ ತರ್ಲೇ ಇಲ್ಲ, ಬೇಡ. ನನ್ನ ಹಾವುಗಳನ್ನೆಲ್ಲ ಕೊಟ್ಬಿಡ. ನನಗೆ ಹೆಂಡತಿ ಮಕ್ಳೆಲ್ಲ ಅವರೇ ಕಣು. ನನ್ನ ಮಗಳ ಲಗ್ನ ಆಗ್ಬೇಕು. ನನ್ನ ಮಗ ಬಕಾಸುರ. ನಿನ್ನ ನಾವುಗಳನ್ನೇ ನಂಬ್ಕೊಂಡು 6 ಪಳನ ಹಾಕೊಂಡಿದೀನಿ. ಅದನ್ನೆಲ್ಲ ಎಕ್ಕ ಉಡ್ಸಿ ಮಟ್ಟ ಹಾಕ್ಬಿಡ್ತೀಯೇನೋ. ಯಾಕೆ ಹೇಳ್ತೀಲಿ? ಎಷ್ಟ್ ಹಾವು ಬೇಕಾದ್ರೆ ಹಿಡ್ಕೊಟ್ಟೇನು, ನಾ ಹೇಳ್ದಂಗ್ ಕೇಳ್ತೀಯ? ನಾನು ಯಾವಾಗ ಆಗಲ್ಲ ಅಂದಿದ್ದೀನಿ. ನಾನ್ ಕಾಡ್ಗೆ ಹೋಗಿ ಬರೋದ್ರಲ್ಲಿ ಉಕ್ಕೂರ್ನ ವೆಂಕಟಪ್ಪನ ಹತ್ರ ಹೋಗಿ ಬಟ್ಟಿ ಸಾರಾಯಿ ತಗೊಂಬಾ. ಆಗಕ್ಕಿಲ್ಲ ಅಂದ್ರೆ ಆವುಗಳನ್ನೆಲ್ಲ ವಾಪಸ್ ಕಿತ್ಕೊಂಡ್ಬಿಡ್ತಾನೆ. ಇದಕ್ಕೆ ಹೇಳೋದು, ಕೆಟ್ಟೋರ್ ಸಾವಾಸ ಬೆಟ್ಟ ಕೊಟ್ರು ಬೇಡ ಅಂತ. ತೂ ಬಿಡ. ಯಾರಪ್ಪ ನೀನು? ಏನ್ ಬೇಕಾಗಿತ್ತು? ನಾನು ಆ ವಿಡಿಯೋನು. ಏನ್ ಕೆಲಸ ನಿಂಗಿಲ್ಲಿ? ಈ ಮನೇಲಿ ಹಾವು ಬಿದ್ದಿದೆ. ಹಾವು ಬಿದ್ದಿದ್ಯಾ? ಕಸ್ತೂರಿ, ಕಸ್ತೂರಿ, ಏನ್ ಬುದಿಯಾರೆ? ನಮ್ಮನೆ ಹಾವಿದೆ ಅಂತೆ. ಯಾರು ಹೇಳಿದ್ದು? ಇವನು ಹೇಳಿದ್ದು. ನಿಂಗಪ್ಪ ಗೊತ್ತು? ಉದ್ದಿನ ವಾಸನೆ ಬಂದದೆ. ಉದ್ದಿನ ವಾಸನೆ ಬಂದ್ರೆ ಉದ್ದಿನ ವಾಸನೆ ಬಂದದೆ ಅಂದ್ರೆ ಹಾವು ಬಿದ್ದಿದೆ ಅಂತ ಅರ್ಥ. ನೀ ಅದನ್ನ ಹಿಡಿದು ಬಿಡ್ತೀಯಾ? ಕಸಬೆ ಅದಲ್ವಾ? ನಿಜವಾಗ್ಲು? ಏನ್ ಅನುಮಾನ ಪಡ್ತೀರಿ? ಆ 4ನೇ ಬೀದಿ ನಾಯ್ಡುಗಳ ಮನೇಲಿ 40 ಹಾವು ಹಿಡಿದಿದೆ. 40. ಅಮ್ಮೋ, ಹೌದಾ? ಹಾಗಾದ್ರೆ ನಿನ್ ಪುಣ್ಯ ಬರುತ್ತೆ. ಇಲ್ಲಿರೋ ಅವನು ಹಿಡ್ಕೊಂಡು ಹೋಗ್ಬಿಡಪ್ಪ. ಹಿಡ್ಕೊಂಡೋಗ್ಬೇಡಪ್ಪ ಅಂದ್ರೆ ಹಿಡ್ಕೊಂಡೋಗಕ್ಕಾಯ್ತದ? ಒಂದ್ ಹಾವಿಗೆ 75 ರೂಪಾಯಿ ಕೊಡ್ಬೇಕು. ಏನಪ್ಪೋ, ಒಂದ ವಿಡಿಯೋಕ್ಕೆ 75 ರೂಪಾಯಿ ಕೇಳ್ತಿಲ್ಲ, ಏನ್ ನ್ಯಾಯಪ್ಪ? ನಿಮ್ ಸಾವುಕಾರ ಜೀವದ ಬೆಲೆ ಎಷ್ಟು ಅಂತ ಗೊತ್ತಾಯ್ತಾ? ನಮ್ ಸಾವುಕಾರ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ, ಲಕ್ಷ ಗಟ್ಲೆ ಐತೆ. ಹಾವು ಕುಟ್ಕಿದ್ರೆ ಲಕ್ಷವೆಲ್ಲ ಲಕ್ವ ಹೊಡೆದಂಗೆ ಲುಕ್ಷಾನ ಆಗೋಯ್ತದೆ. 75 ಕೊಟ್ರೆ ಜೀವ ಉಳಿತದೆ. ಸ್ವಲ್ಪ ಕಡಿಮೆ ಮಾಡ್ಕಳೆಯ. 75 ಕೊಟ್ರೆ ಪುಂಗಿ ಊದ್ತೀನಿ, ಇಲ್ಲ ಹೋಯ್ತೀನಿ. ಯಜಮಾನ್ರೆ, ಏನಾದ್ರೂ ಅಲ್ಲಿ 75 ರೂಪಾಯಿ ಕೊಟ್ಬಿಡಿ. ಇಲ್ಲದೆ ಇಟ್ಲಲ್ಲಿ ಹಾಕಿರೋ ಮುಸ್ರೆ ಪಾತ್ರೆ ನಾ ತೊಳಿ ಹಾಕಿಲ್ಲ, ಅವೆಲ್ಲಾಯ್ತೋ ಏನೋ. ಸರಿ, 75 ರೂಪಾಯಿ ಕೊಡ್ತೀನಿ, ಹಾವು ಹಿಡ್ಕೊಂಡು ಹೋಗು. ಕಪ್ಪೆ ಕರ್ಪೂರ ಉರಿತೈತೆ.
ನೋಡಿದ್ರ ಇಷ್ಟೊಂದ್ ದೊಡ್ಡವ್ ನಿಮ್ಗೆ ಕಚ್ಚಿದ್ರೆ ಏನಾಗ್ತಿತ್ತು? ಅಯ್ಯ ದೇವ್ರ ಬಂದಂಗ್ ಬಂದ್ ಕಾಪಾಡ್ದೆ. ತಗೋ 5 ರೂಪಾಯಿ ಜಾಸ್ತಿ ಕೊಡ್ತೀನಿ. ಏನಾರ ಪಂಚೆ ಸೀರೆ ಪೈಜಾಮ ಸಲ್ಟು ಇನ್ನೊಂದ್ ದಿವ್ಸ ಬಾ. ಆಯ್ತು, ಪದೇ ಪದೇ ಬಂದು ಹಿಂಗೆ ಆವಿ ಹಿಡಿತಾ ಇರು. ಎಷ್ಟಮ್ಮ ಹೂವು? 25 ಪೈಸೆ ತಾಯಿ. 25 ಪೈಸೆನಾ? 20 ಪೈಸೆ ಮಾಡ್ಕೋ. ಒಂದ್ ಮೊಳ ಕೊಡು. ಅರೆ ತಟ್ಟಿಲಿದ್ ಕಾಯಿ ಹೋಯ್ತು. ಇಲ್ಲಿ ಯಾರು ಇಲ್ಲ. ಏಯ್, ಕಾಯಿ ಕದ್ದೋರು ಯಾರು? ನೀನು ಸೋಮಾರಿ ಆಗ್ಬಿಟ್ಯಾ? ಏಯ್, ನೀನ್ ಕದ್ಯಾ? ಏನಾಯ್ತು ಗಣೇಶ? ಬನ್ನಿ, ನೀವೇನ ಈ ಆನೆ ಮಾಲೀಕರು? ಯಾಕ್ರಿ ನಿಮ್ಗಿಂತ ಬುದ್ಧಿ? ಆ ಸ್ವಾಮಿ ನೋಡಿದ್ರೆ ಆಡ ತಿಡಾಗಿದ್ದೀರಿ. ಈ ಆನೆನ ಇಟ್ಕೊಂಡು ಏನ್ರಿ ನಾಚಿಗೇಡು? ಏನು 2 ರೂಪಾಯಿ ಕೊಟ್ಟು ತಗೊಂಡ್ ಕಾಯಿ. ಏನಮ್ಮ ವಿಷಯ ತಿಳಿದೇ ಮಾತಾಡ್ತಿ? ಇವರೇ ಜಮೀನ್ದಾರರು, ಈ ಗುಡಿ ಧರ್ಮಕರ್ತರು ಇವರೇ. ಹೇಳೋ ಮೇಲಕ್ಕೆ. ಏ ಗಣೇಶ, ನೀನ್ ತೆಂಗಿನಕಾಯಿ ಕದ್ದೇನೋ? ಮನೆಗ್ ಬಾ, ವಿಚಾರಿಸ್ಕೊತೀನಿ ನಿನ್ನ. ನೋಡೋ, ಈ 2 ರೂಪಾಯಿನ ಆ ಹುಡುಗಿ ಕೊಟ್ಬಿಡು. ಪರವಾಗಿಲ್ಲ ಬೇಡಿ, ನೀವ್ ಯಾರು ಅಂತ ತಿಳಿದೆ ಏನೇನು ಮಾತಾಡ್ಬಿಟ್ಟೆ. ಪರವಾಗಿಲ್ಲ, ತಗೊಳ್ಳಿ. ಬಾ ಬಾ ಹೋಗೋಣ. ಅಣ್ಣ ಅಣ್ಣ ಅಣ್ಣ, ಏನ್ ರತ್ನ? ನನ್ಗೊಂದ್ ಸಣ್ಣ ಉಪಕಾರ ಮಾಡ್ತೀಯಾ? ಏನದು? ಅಡ್ಗೆ ಕಡೆ ಸ್ವಲ್ಪ ನೋಡ್ಕೊಂಡಿರು, ನಾ ಹೊಳೆ ಕಡೆ ಹೋಗಿ ಬಂದ್ಬಿಡ್ತೀನಿ. ಏನಂದೆ? ಗಂಡ್ಸು ನಾನು ಒಲೆ ಊದೋದಾ? ಬಹಳ ಚೆನ್ನಾಗಿದೆ. ಏ ರತ್ನ, ಈ ವರ್ಷನೆಲ್ಲ ನಾಳೆ ಬರ್ತಾನ ನಿನ್ ಗಂಡ, ಅವನ ಹತ್ರ ಇಟ್ಕೋ. ನನ್ ಖಂಡಿತ ಹೋಗ್ಲೇಬೇಕು, ಸ್ವಲ್ಪ ನೋಡ್ಕೋಣ. ನನ್ನ ಕೈಲಿ ಅದೆಲ್ಲ ಆಗೋದಿಲ್ಲ. ಹೊಳೆ ಹತ್ರ ಏನಂತ ವಿಚಿತ್ರ ಕಾದಿರೋದು ನಿನಗೆ? ಹೌದು, ವಿಚಿತ್ರವೇ. ಏನ್ ಮಾಡ್ಲಿ? ಹೊರಗೋಗ್ ಬರೋದಕ್ಕೆ ಅಣ್ಣನ್ ಕೇಳಿದೆ, ಆಚೆ ಮನೆಯವ್ರನ್ನ ಕೇಳಲ್ಲ. ಅಣ್ಣ, ನಾನು ಯಾಕೆ ಹೋಗ್ಬೇಕು ಅಂತಿರೋದು ಗೊತ್ತೇನು? ನಿನ್ನೆ ನಿನ್ ವಿಷಯ ನಾವು ಬ್ಲಾಡ್ಕೊಂಡು ನಗ್ತಿದ್ಲಂತೆ. ಏನಂತಿದ್ಲಂತೆ? ನೀನು ಶುದ್ಧ ಹೊರಟ್ನಂತೆ. ಆ ಸಾಮಿ ಪೆಣ್ಣಂಗಿತ್ಕೊಂಡೆ ಚಂಗಂತೆ ಜಿಗಿತಿಯಂತೆ. ಇನ್ನು ಮಿಕ್ ಹುಡುಗರ ಹಾಗೆ ಮೂಗು ಕಣ್ಣು ನೆಟ್ಗಿದ್ದಿದ್ರೆ ಹಿಡಿಯಕ್ಕೆ ಆಗ್ತಿರ್ಲಿಲ್ವಂತೆ. ಯಾವಳ ಅವಳು ಹಾಗಂತಿದ್ದೋಳು? ನಿನ್ಗ್ಯಾಕೆ ಹೋಗೋಕೆ ಬಿಡ್ತಾ ಇಲ್ವಲ್ಲ? ಯಾರು ಅಂತ ಯಾಕೆ ಹೇಳಿ? ನೀನೀಗ ಹೇಳ್ತೀಯಾ ಇಲ್ಲ ನಾನೇ ಹೊಳೆ ಹತ್ರ ಹೋಗ್ಲೋ? ಅಯ್ಯೋ ಬೇಡ, ಹೇಳ್ತೀನಿ. ಆ ಪಾರು ಇದ್ದಾಳಲ್ಲ, ಅವಳು ಹಾಗಂತಿದ್ಲಂತೆ. ಅದಕ್ಕೆ ನಮ್ಮಣ್ಣನ್ ಯಾಕೆ ಹಾಗಂತ್ಯ ಅಂತ ಕೇಳಿ ಕೆನ್ನೆಗೆ 2 ಕೊಟ್ಟು ಬರೋಣ ಅಂತಿದ್ದೆ. ಇಲ್ಲಿ ಒಲೆ ಉರಿತಾ ಇದೆ. ರತ್ನ, ನೀನು ತಕ್ಷಣ ಹೊಳೆ ಹತ್ರ ಹೋಗು. ನೀನು ಆ ಸೌಟ್ ಕೊಡಿಲಿ. ನಾನು ಅಡಿಗೆ ಮನೆಗೆ ಹೋಗ್ತೀನಿ. ನಾನೊಂದು ಮಣ ಉಪ್ಪು ಜಾಸ್ತಿ ಹಾಕ್ತೀನಿ. ಏನ್ ಮಾಡೋದು, ಅನುಭವಿಸ್ಬೇಕಲ್ಲ.